ರಾಮೇಶ್ವರಂ ಕೆಫೆಗೆ ಬಾಂಬ್ ಬಿಟ್ಟಿದ್ದ ಬಾಂಬರ್ ಅರೆಸ್ಟ್. ಕೋಲ್ಕತ್ತಾದಲ್ಲಿ ಖೆಡ್ಡಾಕಿ ಕೆಡವಿದ ಎನ್ಐಎ ಕೋರ್ಟ್ಗೆ ಹಾಜರು. ಟಿಪ್ಪು ಆರಾಧಕರು ಅಧಿಕಾರಕ್ಕೆ ಬಂದ ಬಳಿಕ ಸ್ಫೋಟ. ಎನ್ಐಎ ಕಾಂಗ್ರೆಸ್ ಬ್ರದರ್ಸ್ರನ್ನ ಬಂಧಿಸಿದೆ. ಟ್ವೀಟ್ ಮುಖಾಂತರ ಬಿಜೆಪಿ ವಾಗ್ದಾಳಿ. ಚುನಾವಣೆ ಬಳಿಕ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ. ಮೈತ್ರಿಯಿಂದ ಜೆಡಿಎಸ್ ಅನ್ನು ದೂರ ಇಡ್ತಾರೆ. ಕಲಬುರಗಿಯಲ್ಲಿ ಡಿಸಿಎಂ ಡಿಕೆ ಭವಿಷ್ಯ. ನಾನು ಸ್ಟಾರ್ ಕ್ಯಾಂಪೇನರ್, ಆದರೂ ನನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಹರಿಪ್ರಸಾದ್ ಗುಡುಗು. ಶಕ್ತಿ ಪ್ರದರ್ಶನದ ಜೊತೆ ಈಶ್ವರಪ್ಪ ನಾಮಿನೇಷನ್. ನಾಮಪತ್ರ ಹಿಂಪಡೆಯಲು ಇನ್ನೂ ಟೈಮ್ ಇದೆ, ಕಾದ್ ನೋಡಿ ಎಂದರು ವಿಜಯೇಂದ್ರ. ತುಮಕೂರಿನಲ್ಲಿ ನಾಯಕರ ಮುನಿಸು ಮಾಯಾ. ಸೋಮಣ್ಣ ಪರ ಪ್ರಚಾರಕ್ಕಿಳಿದ ಮಾಧುಸ್ವಾಮಿ. ಬಿಜೆಪಿ ಅಭ್ಯರ್ಥಿ ಪರ ಮತಬೇಟೆ. ಕಾಂಗ್ರೆಸ್ನ ದುರಾಡಳಿತದಿಂದ ದೇಶ ಹಾಳಾಗಿದೆ. ವಿರೋಧಿಗಳು ಇಂಡಿಯಾ ಕೂಟ ಮಾಡಿಕೊಂಡಿದ್ದಾರೆ. ಕೈ ನಾಯಕರಿಗೆ ತಿವಿದ ದೇವೇಗೌಡರು. ಇಷ್ಟು ದಿನ ನೋಡಿದ್ದು ಟ್ರೈಲರ್, ಮುಂದಿದೆ ಪಿಕ್ಚರ್. ಜಮ್ಮು ಕಾಶ್ಮೀರದಲ್ಲಿ ಶೀಘ್ರದಲ್ಲೇ ಚುನಾವಣೆ. ಎಲೆಕ್ಷನ್ ಸುಳಿವು ನೀಡಿದ ಮೋದಿ. ಅರಮನೆ ಮೈದಾನದಲ್ಲಿ ಟಿವಿ9 ಎಜುಕೇಷನ್ ಎಕ್ಸ್ಪೋ ಯುವ ರಾಜ್ಕುಮಾರ್ರಿಂದ ಚಾಲನೆ. ಇವತ್ತಿನಿಂದ 3 ದಿನ ಶಿಕ್ಷಣ ಮೇಳ.